ಹಾಯ್ ಎವ್ರಿಬಡಿ, ವೆಲ್ಕಮ್ ಟು ನಮ್ಮ ಸ್ಟೈಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್. ಬೆಳಗ್ಗೆ ಬಿಸಿ ಬಿಸಿ ಗೀ ರೈಸ್ಗೆ ಚಿಕನ್ ಗ್ರೇವಿ ಮಾಡ್ಕೊಂಡು ತಿಂತಾಯಿದ್ರೆ ಸಖತ್ತಾಗಿರುತ್ತಲ್ವ. ಬನ್ನಿ ನಮ್ಮ ಸ್ಟೈಲಲ್ಲಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಆಯಿಲು ಸ್ವಲ್ಪ ಸಾಕು, ಹೋಮ್ ಮೇಡ್ ತುಪ್ಪ ಅತ್ತೆ ಮಾಡಿ ಕಳಿಸಿರೋದು. ತುಪ್ಪ ಎಲ್ಲ ಕಾದಿದೆ. ಚಕ್ಕೆ, ಲವಂಗ, ಸೋಂಪು ಹಾಕ್ತಾ ಇದ್ದೀನಿ. ಏನಿದೆಯೋ ಅದನ್ನು ಹಾಕಿ ಸಿಂಪಲ್ಲಾಗಿ ನಮ್ಮ ಸ್ಟೈಲಲ್ಲಿ ಮಾಡ್ತಾ ಇರೋದು. ಅದಕ್ಕೆ ನಮ್ಮ ಸ್ಟೈಲ್ ಕುಕಿಂಗ್ ಅಂತ ಚಾನಲ್ ನೇಮ್. ಬ್ರೌನಿಶ್ ಟರ್ನ್ ಆಗಿದೆ. ಈರುಳ್ಳಿ ತುಂಬ ಬ್ರೌನ್ಗೆಲ್ಲ ಏನು ಬೇಡ, ಬಿರಿಯಾನಿ ಥರ ಮಾಡ್ತೀವಲ್ಲ ಆ ಥರ ಏನು ಬೇಡ. ಸ್ವಲ್ಪ ಪುದೀನ, ಬಟಾಣಿ ಬದಲು ಅವರೆಕಾಳು ಹಾಕ್ತಾಯಿದ್ದೀನಿ. ಅವರೆಕಾಳು ಗೀ ರೈಸ್ ಸ್ವಲ್ಪ ಫ್ರೈ ಆಗಲಿ. ಇದು ಮಿಲ್ಕ್ ಅಲ್ಲ, ಕಾಯಿನ ರುಬ್ಬಿ ಕಾಯಲ್ಲಿ ತೆಕ್ಕೊಂಡಿರೋದು. ಸ್ವಲ್ಪ ಎತ್ತಿಕ್ತಾ ಇದ್ದೀನಿ, ಯಾಕೆ ಅಂತ ತೋರಿಸ್ತೀನಿ. ವಿಡಿಯೋ ಫುಲ್ಲಾಗಿ ನೋಡಿ. ಉಪ್ಪು ಹಾಕ್ಕೊತಾ ಇದ್ದೀನಿ. ಇವಾಗಲೇ ಅಕ್ಕಿಗೂ ಸೇರಿಸಿ ಉಪ್ಪು ಹಾಕ್ಬಿಟ್ಟಿರ್ತೀನಿ, ಆಮೇಲೆ ನೋಡಿ ಹೆಚ್ಚು ಕಮ್ಮಿ ಹಾಕ್ಕೋಬೋದು. ನೋಡಿ ಕಾಯಲ್ಲೆಲ್ಲ ಸ್ವಲ್ಪ ಕಮ್ಮಿ ಆಗಿದೆ, ಗಟ್ಟಿ ಬರ್ತದೆ ನೋಡ್ಬೋದು. ಇಲ್ಲಿ ಇದಕ್ಕೆ ರೈಸ್ ಹಾಕೋಣ. ನಾನಿಲ್ಲಿ ಸೋನಾ ಮಸೂರಿ ಅದೆಲ್ಲ ಏನು ಯೂಸ್ ಮಾಡಲ್ಲ, ರೇಷನ್ ಅಕ್ಕಿನೇ ಯೂಸ್ ಮಾಡ್ತಾ ಇರೋದು. ಈ ಲೋಟದಲ್ಲಿ 2 ಲೋಟ ಅಕ್ಕಿ ತೊಗೊಂಡಿದ್ದೆ ನಾನು. ಅದೇ ಅಳತೆ ಪ್ರಕಾರ ನೀರು ಹಾಕ್ಕೊತಾ ಇದ್ದೀನಿ. ನಾಲ್ಕು ಲೋಟ ನೀರು ಹಾಕಿದ್ದೀನಿ ಟೋಟಲಾಗೆ. ನಾನು ಫಸ್ಟು ನೀರು ಹಾಕ್ಬಿಟ್ಟು ನೀರು ಕುದ್ದ ಮೇಲೆ ರೈಸ್ ಹಾಕೋದು ಆ ಥರ ಎಲ್ಲ ಏನು ಮಾಡಲ್ಲ. ಫಸ್ಟೇ ರೈಸ್ ಹಾಕಿ ಆಮೇಲೆ ಅಳತೆ ಪ್ರಕಾರ ನೀರು ಹಾಕ್ಕೊಂಡ್ರೆ ಸೇಮ್ ನಾವು ನೆನೆಸಿಟ್ಟು ಹೆಂಗೆ ಬರುತ್ತೋ ಹಂಗೆ ಬರುತ್ತೆ. ಫಸ್ಟ್ ಆಫ್ ಆಲ್ ಇದು ಸೋನಾ ಮಸೂರಿ ರೈಸ್ ಅಲ್ಲ, ರೇಷನ್ ರೈಸು. ಅದು ಚೆನ್ನಾಗಿ ಬರುತ್ತೆ. ಏನು ತಿನ್ನೋಕ್ಕೆ ಸ್ವಲ್ಪ ಮೆತ್ತಗಿರುತ್ತೆ ಅಷ್ಟೇ, ಬಟ್ ಟೇಸ್ಟ್ ಚೆನ್ನಾಗಿರುತ್ತೆ. ಚೆನ್ನಾಗಿ ಕಲಿಸ್ಕೊತೀನಿ. ಈಗ ಸ್ವಲ್ಪ ಸಾಲ್ಟ್ ಹೇಗಿದೆ ಟೇಸ್ಟ್ ಮಾಡ್ಕೊಂಬಿಡೋಣ. ಸರಿ ಇದೆ. ಈಗ ಲಿಡ್ ಕ್ಲೋಸ್ ಮಾಡಿ 2 ವಿಜಿಲ್ಸ್ ನಾನು ನೋಡಾಯಿತು. ಕ್ಲೋಸ್ ಮಾಡ್ತಾ ಇದ್ದೀನಿ. ಈಗ ಇದು ಕೂಗಿ ಗೀ ರೈಸ್ ನನಗೆ ತಿನ್ನೋಕ್ಕೆ ಏನು ಚೆನ್ನಾಗಿರುತ್ತಲ್ವ, ಒಳ್ಳೆ ಚಿಕನ್ ಗ್ರೇವಿ ಮಾಡಿದ್ರೆ ಸಖತ್ತಾಗಿರುತ್ತಲ್ವ. ಆ ಥರ ಗೀ ರೈಸ್ ಕುಕ್ಕರಲ್ಲಿ ಕೂಗೋಷ್ಟರಲ್ಲಿ ಈ ಸೈಡ್ ಈಸಿ ಚಿಕನ್ ಗ್ರೇವಿ ಮಾಡ್ಕೊಂಡ್ಬಿಡೋಣ. ಫಸ್ಟು ಚಿಕನ್ ಬೇಯಿಸ್ಕೊಳಕ್ಕೆ ಹಾಕೊಳ್ಳೋಣ, ಆಮೇಲೆ ಮಸಾಲಾಗೆ ರೆಡಿ ಮಾಡ್ಕೊತೀನಿ. ಅಷ್ಟರಲ್ಲಿ ಸ್ವಲ್ಪ ಚಿಕನ್ ಬೆಂದಿರುತ್ತೆ, ಮಸಾಲ ಹಾಕೋಕ್ಕೆ ಬೇಗ ಹಾಕ್ಬಿಡುತ್ತೆ. ಆಯಿಲ್ ಹಾಕೊಳ್ಳೋಣ. ನಾನು ಏನೇ ಮಾಡಿದ್ರು ಆಯಿಲೆಲ್ಲ ಸ್ವಲ್ಪ ಕಮ್ಮಿನೇ ಯೂಸ್ ಮಾಡೋದು. ಒಂದು ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಅರಿಶಿನ, ಬಾಡಿಸ್ಕೊಂಡ್ಬಿಡೋಣ. ಇದು ಅಷ್ಟೇ, ಈರುಳ್ಳಿ ಏನು ಡೀಪ್ ಫ್ರೈ ಆಗಬೇಕು ಅಂತ ಏನಿಲ್ಲ, ಜಸ್ಟ್ ಫ್ರೈ ಆದರೆ ಸಾಕು. ನೋಡಿ ನೀಟಾಗಿ ಚಿಕನ್ನ ವಾಶ್ ಮಾಡಿ ಸ್ಕಿನ್ ಔಟ್ ಮಾಡಿಸಿ ತಂದಿರೋದು. ಎರಡು kg ಇವತ್ತು ರೆಸಿಪಿ ತೋರಿಸ್ತಾ ಇರೋದು ನಾನು. ಇಲ್ಲಿ 2 kg ಚಿಕನ್ ಇದೆ. ನೀಟಾಗಿ ವಾಶ್ ಮಾಡಿ ತೊಳ್ಕೊಂಡು ಸ್ಮೆಲ್ ಹೋಗೋವರೆಗೂ ತೊಳ್ಕೊಂಡು ಅರಿಶಿನ ಹಾಕಿ ತೊಳ್ಕೊಂಡು ಹಾಕೊಳ್ಳಿ. ಚಿಕನ್ ಬೇಯೋವಾಗಲೇ ಉಪ್ಪು ಹಾಕೊಂಡ್ಬಿಟ್ರೆ ಉಪ್ಪೆಲ್ಲ ಸಖತ್ತಾಗಿರ್ತಿರುತ್ತೆ, ತಿನ್ನೋಕೆ ಒಳ್ಳೆ ಟೇಸ್ಟ್ ಬರುತ್ತೆ. ಸ್ವಲ್ಪ ಚಿಲ್ಲಿ ಪೌಡ್ರು ಕೂಡ ಹಾಕೊಂಡ್ಬಿಡ್ತೀನಿ, ಯಾಕಂದರೆ ಖಾರನೇ ಹಿಡೀಲಿ ಅಂತ. ಮಸಾಲೆಗೆ ನಾನು ಹೆಂಗೂ ಗ್ರೀನ್ ಚಿಲ್ಲೀಸ್ ಯೂಸ್ ಮಾಡ್ತೀನಿ. ಈ ರೀತಿ ಉಪ್ಪು ಖಾರದ ಪುಡಿ 2 ಹಾಕ್ಕೊಂಡು ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಟ್ರೆ ಇದನ್ನು ಮಸಾಲ ರೆಡಿ ಆಗೋಷ್ಟರಲ್ಲಿ ಸಖತ್ತಾಗಿ ಬೆಂದಿರುತ್ತೆ. ಕುಕ್ಕರ್ ಕೂಗೋಷ್ಟರಲ್ಲಿ ಗ್ರೇವಿನೂ ಆಗಿಬಿಡುತ್ತೆ. ಬೆಳಗ್ಗೆ ಒಳ್ಳೆ ಬ್ಯಾಟಿಂಗ್. ಒಂಚೂರು ನೀರಿಲ್ಲ ಏನಿಲ್ಲ, ಗೊತ್ತಾಗ್ಬೋದು ನಿಮಗೆ. ನೋಡಿ ಅದೇ ನೀರು ಬಿಟ್ಕೊಳ್ಳುತ್ತೆ. ಸೊ ಇದು ಕ್ಲೋಸ್ ಮಾಡಿ ಬೇಯಕ್ಕೆ ಬಿಟ್ಬಿಡೋಣ. ಅಷ್ಟು ಬೇಗ ಮಸಾಲ ರೆಡಿ ಮಾಡ್ಕೊಂಬಿಡೋಣ. 2 kg ಚಿಕನ್ಗೆ ಒಂದು 5 ಈರುಳ್ಳಿ ತೊಗೊಂಡಿದ್ದೀನಿ.
ನಾನು 1 kg ಚಿಕನ್ಗೆ 3 ಈರುಳ್ಳಿ ಥರ ಲೆಕ್ಕ ಹಾಕ್ಕೊಳ್ಳೋದು. ಇದು ಗ್ರೇವಿ ಸ್ವಲ್ಪ ಕಮ್ಮಿ ಮಾಡ್ತಾಯಿದ್ದೀನಲ್ವ, ಅದಕ್ಕೋಸ್ಕರ 5 ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಎಷ್ಟು ಹಾಕೋತೀರೋ ಅಷ್ಟು ಚೆನ್ನಾಗಿ ಟೇಸ್ಟ್ ಬರುತ್ತೆ. ಅಂದರೆ ತುಂಬ ಓವರಾಗೂ ಹಾಕೋಬೇಡಿ, ಸ್ವೀಟ್ನೆಸ್ ಬಂದುಬಿಡುತ್ತೆ. ಒಂದು ಬಾಣಲಿಗೆ ಒಂದು 10-12 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಆಯಿಲೆಲ್ಲ ಏನು ಹಾಕ್ಕೊಂಡಿಲ್ಲ ನಾನು, ಆಮೇಲೆ ಜಸ್ಟ್ ಸ್ಪ್ರೇ ಮಾಡ್ತೀನಿ ಅಷ್ಟೇ. ಹಚ್ಚಿಟ್ಕೊಂಡಿರೋ ಈರುಳ್ಳಿ ಸ್ಪ್ರೇ ಮಾಡ್ಕೊತೀನಿ ಅಷ್ಟೇ ನಾನು. ಸ್ವಲ್ಪ ಹಸಿ ಆದರೆ ಸಾಕು. ಕುಕ್ಕರು ಸಹ ಇನ್ನೂ ಕೂಗಿಲ್ಲ. ಈ ಕಡೆ ಚಿಕನ್ ಬೇಯ್ತಾ ಇದೆ. ನೋಡಿ ಎಷ್ಟು ನೀರು ಬಿಟ್ಕೊಂಡೆ, ಒಂಚೂರು ನೀರು ಹಾಕಿರಲಿಲ್ಲ. ಕುದಿತಾ ಇರೋದು ಕಾಣಿಸ್ತಿರ್ಬೋದು ನಿಮಗೆ. ನೀರು ವೇಸ್ಟ್ ಮಾಡಿಬಿಡೋಣ. ಸ್ವಲ್ಪ ಕೈ ಆಡಿಸ್ಕೊತಾ ಇದೆ ಅವಾಗವಾಗ ಚಿಕನ್ಗೆ. ನೀರೆಲ್ಲ ಬಿಟ್ಕೊಂಡು ನೀಟಾಗಿ ಬೇಯ್ತಾ ಇದೆ. ಈರುಳ್ಳಿನೂ ನೋಡಿ ಫ್ರೈ ಆಗಿದೆ ಕಾಣಿಸ್ತಾ ಇದೆ ನಮಗೆ. ಹಸಿಮೆಣ್ಸಿನ್ಕಾಯಿ ನಾವು ಸ್ವಲ್ಪ ಖಾರ ಜಾಸ್ತಿ ಅದಕ್ಕೋಸ್ಕರ ಹಾಕೊಂಡಿದ್ದೀವಿ. ನಿಮಗೆ ಖಾರಕ್ಕೆ ಹೇಗೆ ಬೇಕೋ ಆ ಥರ ಹಾಕೋಬೋದು. ಸ್ವಲ್ಪ ಫ್ರೈ ಮಾಡಿ ಹಾಕೊಂಡ್ರೆ ಟೇಸ್ಟ್ ಒಂಥರ ಚೆನ್ನಾಗಿ ಬರುತ್ತೆ ಅಂತ ಅಷ್ಟೇ. ತುಂಬ ಆಯಿಲಲ್ಲಿ ಫ್ರೈ ಮಾಡಿಬಿಡಿ, ಜಸ್ಟ್ ಫ್ರೈ ಮಾಡ್ಕೊಳ್ಳಿಲ್ಲ ಹಂಗೆ ಮಾಡಿದ್ರು ಓಕೆ. ಜಾರಕ್ಕೆ ಶಿಫ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಸ್ವಲ್ಪ ಕೊತ್ತಂಬರಿ ಜಾಸ್ತಿ ಯೂಸ್ ಮಾಡ್ತೀನಿ. ಪುದೀನ ಆದರೆ ಸ್ವಲ್ಪ ಯೂಸ್ ಮಾಡ್ತೀನಿ, ಯಾಕಂದರೆ ನಮ್ಮ ಮನೇಲಿ ಪುದೀನ ಫ್ಲೇವರ್ ಜಾಸ್ತಿ ಇಷ್ಟಪಡೋಲ್ಲ. ಗಸಗಸೆ ಕೂಡ ಹಾಕೊತಾ ಇದ್ದೀನಿ, ಟೇಸ್ಟ್ ಚೆನ್ನಾಗಿ ಬರುತ್ತೆ ಗಸಗಸೆ ನಾನ್ ವೆಜ್ಗೆ. ಕಡಲೆ 1 ಟೇಬಲ್ ಸ್ಪೂನಷ್ಟು ಹಾಕೊಳ್ಳಿ, ಜಾಸ್ತಿ ಬೇಡ. ಶುಂಠಿ ಬೆಳ್ಳುಳ್ಳಿ ಜಾಸ್ತಿ ಹಾಕೊಳ್ಳಿ, ಶುಂಠಿ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ. ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡು ಅನ್ಕೊಳ್ತಾ ಇದೆ, ಕಟಾಕ್ ಬೇಕಿದೆ. ತುಂಬ ಕಲಸಕ್ಕೂ ಹೋಗಬೇಡಿ, ಚಿಕನ್ ಎಲ್ಲ ಪೀಸ್ ಆಗಿಬಿಡುತ್ತೆ. ಇನ್ನೇನು ಮಸಾಲ ಕೂಡ ರೆಡಿ ಆಯಿತು, ಹಾಕೋಣ. ಸ್ವಲ್ಪ ಕ್ಲೋಸ್ ಮಾಡೋಣ. ಸ್ವಲ್ಪ ಕಾಯಿ ಮೆಣಸು, 1 ಸ್ಪೂನು ಕಾಯಿ ಸ್ವಲ್ಪ ಹಾಕ್ಕೊತಾ ಇದ್ದೀನಿ. ಯಾಕೆ ಅಂತ ಆಮೇಲೆ ಹೇಳ್ತೀನಿ. ಈಗ ಇದನ್ನ ನೀಟಾಗಿ ಫೈನ್ ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ವೆಯ್ಟ್ ಮಾಡಿ. ಕಲರಿಂದ ಏನಿಲ್ಲ, ಎಷ್ಟು ನೀಟಾಗಿ ಬಂದಿದೆ ನೋಡಿ ಪೇಸ್ಟು. ಮಸಾಲೆ ಹಾಕಿ ನೀಟಾಗೆ ಮಿಕ್ಸಿಲಿರೋದನ್ನ ವೇಸ್ಟ್ ಮಾಡಬೇಡಿ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಳ್ಳಿ. ಇಷ್ಟೇ ಅಲ್ಲ, ವೆಯ್ಟ್ ಮಾಡಿ, ವೀಡಿಯೋ ಕೊನೆಯಲ್ಲಿ ಇನ್ನೊಂದೇನೋ ಹಾಕ್ತೀನಿ. ಇದೇನಪ್ಪ ಅಂತ ಅಂದ್ಕೋಬೇಡಿ, ಅದೇ ಜಾರ್ಗೆ 2 ಟೊಮೊಟೊನ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ಸೊ ಒಬ್ರೊಬ್ರಿಗೆ ಹಾಕೋತಾರೆ, ನನಗೆ ಪೇಸ್ಟ್ ಮಾಡಾಕಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅದಕ್ಕೋಸ್ಕರ ಪೇಸ್ಟ್ ಮಾಡ್ಕೊಂಡ್ಬಿಡ್ತೀನಿ. ನಾನು ಜಾಸ್ತಿ ಟೊಮೊಟೊ ಕಟ್ ಮಾಡಿ ಹಾಕೋಲ್ಲ, ಪೇಸ್ಟ್ ಮಾಡ್ಕೊಂಡು ಹಾಕೊಂಡ್ಬಿಡ್ತೀನಿ. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಶೇಕ್ ಮಾಡಿ ಹಾಕೋದು ಆಯಿತು. ಥಿಕ್ನೆಸ್ ಎಷ್ಟು ಬೇಕು, ನೀವು ಯಾವುದಕ್ಕೆ ಸೈಡ್ಸಾಗಿ ಯೂಸ್ ಮಾಡ್ತಿದ್ದೀರಾ ಅನ್ನೋದ್ರ ಮೇಲೆ ನೀರು ಹಾಕ್ಕೊಳ್ಳಿ. ಗೀ ರೈಸ್ಗೆ, ಚಪಾತಿಗೆ, ದೋಸೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ವೈಟ್ ರೈಸ್ಗೂ ಇನ್ನೂ ಚೆನ್ನಾಗಿರುತ್ತೆ. ಸೊ ನಾನು ಸ್ವಲ್ಪ ತೆಳುಗೆ ಬೇಕು ಅಂತ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೋಡಿ, ನಾನು ತುಂಬ ತೆಳುಗೂ ಮಾಡ್ಕೊಂಡಿಲ್ಲ, ಗಟ್ಟಿಗೆ ಗ್ರೇವಿ ಥರ ಇದೆ. ಲಾಸ್ಟಲ್ಲಿ ಬೇರೆ ಏನೋ ಇಂಗ್ರೀಡಿಯೆಂಟ್ಸ್ ಹಾಕ್ತೀನಿ ಅಂತಿದ್ನಲ್ಲ, ಇದು ನೋಡಿ ಕಾಯಿ ಹಾಲು ಗೀ ರೈಸಿಗೆ ಮಾಡಿ ಸ್ವಲ್ಪ ಉಳಿಸ್ಕೊಂಡಿದ್ನಲ್ಲ, ಅದನ್ನು ಹಾಕಿ ಸಖತ್ತಾಗಿರುತ್ತೆ ಟೇಸ್ಟು. ಉಪ್ಪು ಖಾರ ಎಲ್ಲ ಕರೆಕ್ಟಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಫಸ್ಟೇ ಉಪ್ಪು ಹಾಕಿದ್ವಲ್ಲ, ಸ್ವಲ್ಪ ಟೇಸ್ಟ್ ಮಾಡ್ಬಿಡ್ತೀನಿ ಹೇಗಿದೆ ಅಂತ ಬೇಯೋಕ್ಕಿಂತ ಮುಂಚೆ. ಉಪ್ಪು ಖಾರ ಸಖತ್ತಾಗಿದೆ. ನೀವು ಒಂದ್ಸಲಿ ಟ್ರೈ ಮಾಡಿ. ಈಗ ಸರ್ವ್ ಮಾಡುವಾಗ ಟೇಸ್ಟ್ ಹೇಗಿದೆ ಇನ್ನೂ ಅದಕ್ಕೆ ಅಂತ ಹೇಳ್ತೀನಿ. ಸ್ವಲ್ಪ ಬೇಯಿಸ್ಬಿಡಲಿ. ಏನು ಸಖತ್ತಾಗಿದೆ ನೋಡಿ ನೋಡೋದಕ್ಕೆ.
ನೀವು ನೋಡ್ದಂಗೆ ಯಾವುದೇ ಥರ ಧನಿಯಾ ಪೌಡ್ರ್ ಆಗಲಿ ಗರಂ ಮಸಾಲ ಆಗಲಿ ಏನೂ ಯೂಸ್ ಮಾಡಿಲ್ಲ. ಜಸ್ಟ್ ಮನೇಲಿರೋ ಹೆಲ್ತಿ ಐಟಮ್ಸ್ ಎಲ್ಲ ಮಾಡಿರೋದು. ನೋಡಿ ಸಕ್ಕತ್ತಾಗಿ ಕಾಣಿಸ್ತದೆ. ಇನ್ನೇನು ಕುಕ್ಕರು ಆರಿದೆ, ಟೇಸ್ಟ್ ಮಾಡೋಣ. ಕುಕ್ಕರ್ ನೀಟಾಗಿ ಆರಿದೆ. ಅಯ್ಯೋ, ನೋಡೋದಕ್ಕೆ ಸೋನಾ ಮಸೂರಿ ರೈಸಲ್ಲೇ ಮಾಡಿರೋ ಥರ ಇದೆ ಅಲ್ವಾ? ಅದಲ್ಲೇ ಮಾಡಬೇಕು ಅಂತೇನಿಲ್ಲ, ನಾವು ನೀರು ಹೆಂಗಿರ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೋಡಿ ಇಷ್ಟು ಉದುರಿಗೆ ಚೆನ್ನಾಗಿ ಬಂದಿದೆ. ಅವರೆಕಾಳೆಲ್ಲ ಕೆಳಗೆ ಸೇರ್ಕೊಂಡಿದೆ. ಮೇಲೆತ್ತೋಣ. ಅವರೆಕಾಳು ಗೀ ರೈಸ್. ಎಂಥ ಡಯಟ್ ಮಾಡೋರ ಮುಂದೆ ತಗೊಂಡೋಗಿ ಇಟ್ಬಿಟ್ರೆ ಸರಿಯಾಗಿ ಬರೆಸ್ತಾರೆ. ಸೌಂಡ್ ತುಂಬ ರೈಸ್ ತಗೊಂಡು ಹೊಟ್ಟೆಗೆ ಹಾಕ್ಕೊಂಡು ಇಟ್ಕೊಂಡು ಅದೇ ಇನ್ನು ಗ್ಯಾಸ್ ಕೂಡ ಆಫ್ ಮಾಡಿಲ್ಲ ನಾನು. ಪಾಡಿಗೆ ಅದು ಕುದೀತಾ ಇದೆ, ಬೆಂದಿದೆ, ನಾನು ಇನ್ನೂ ಆಫ್ ಮಾಡಿಲ್ಲ ಅಷ್ಟೇ. ಒಂದು ಪೀಸ್ ತಗೊಂಡು ನನ್ನ ಹಸ್ಬೆಂಡ್ ಕೊಡೋಕ್ಬಿಟ್ಟು ಮೇಲೆಲ್ಲ ಹಾಕೋದು ಬೈತಾರೆ ಅಂತ ಸೈಡ್ ಹಾಕೊಂಡು ಇದ್ದೀನಿ. ತುಂಬ ಬಿಸಿ ಇದೆ. ವಿತೌಟ್ ಗ್ರೇವಿ ಗೀ ರೈಸ್ ತೆಗೆದು ಟೇಸ್ಟ್ ಮಾಡೋಣ. ಬಂದಿದೆ ಗೀ ರೈಸ್ ಲೈಟಾಗಿದೆ. ಅವರೆಕಾಳು ಬಾಯಿ ಸಿಗ್ತಾರೋದಕ್ಕೂ ಸೂಪರಾಗಿದೆ. ಚಿಕನ್ ಬಿಸಿ ಗ್ರೇವಿ ತೊಗೊಂಡು ತರಿಸ್ಕೊಂಡು ಚಿಕನ್ ನೋಡಿ ಸಕ್ಕತ್ತಾಗಿ ಬೆಂದಿದೆ. ತುಂಬ ರೈಸ್ ತೊಗೊಂಡು ನೀವು ಒಂದು ಟೇಸ್ಟ್ ಮಾಡಿ ಹೇಗಿದೆ. ನೀವು ಮಾಡಿ ಸೇಮ್ ರೆಸಿಪಿ ಟ್ರೈ ಮಾಡಿ ಮನೇಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ.